ಆತ್ಮೀಯ ಪತ್ರಿಕಾ ಮಿತ್ರರೇ, ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ವಾಭಿಮಾನಿ ಪಡೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಒಂದು ಜಿಲ್ಲಾ ಸಮಿತಿ ವತಿಯಿಂದ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇವೆ. ಹಾಗೂ ಈ ಒಂದು ಪತ್ರಿಕಾ ಮಾಧ್ಯಮಕ್ಕೆ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಚಾಲಕರಾದ ಶ್ರೀಯುತ ಅಂದಾನಿ ಸೋಮನಹಳ್ಳಿಯವರು ಹಾಗೂ ವಿಭಾಗೀಯ ಸಂಚಾಲಕರಾದಂತಹ ಶ್ರೀಯುತ ಟಿ ಡಿ ಬಸವರಾಜ್ ಅವರು ಹಾಗೂ ವಿಭಾಗೀಯ ಸಂಘಟನಾ ಚಾಲಕರಾದ ಶ್ರೀಯುತ ಡಿ ಕೆ ಅಂಕಯ್ಯನವರು ಹಾಗೂ ನಾಮಂಗ್ಲ ಮೂರ್ತಿಯಣ್ಣವರು ಹಾಗೂ ಕೆಆರ್ಪೇಟೆ ತಾಲೂಕು ಸಂಚಾಲಕರಾದ ಗಿರಿರವರು ವೆಂಕಟಗಿರಿಯವರು ಹಾಗೂ ಮಂಡ್ಯ ತಾಲೂಕು ಸಂಚಾಲಕರಾದ ಮುರುಗನ್ನವರಿಗೂ ಹಾಗೂ ಮಂಡ್ಯ ತಾಲೂಕು ಸಂಘಟನಾ ಚಾಲಕರಾದ ಶ್ರೀಯುತ ಕೆಂಪಣ್ಣವರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಶಿವು ಅಂತ ಜಿಲ್ಲಾ ಸಂಚಾಲಕರು. ಏನು 28ಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮೊದಲು ಬರ್ತಾ ಇದ್ದಾರೆ. ಅವ್ರಿಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸ್ವಾಭಿಮಾನಿ ಬಿ ಕೃಷ್ಣಪ್ಪ ಜಿಲ್ಲಾ ಸಮಿತಿ ವತಿಯಿಂದ ಚೌಪಟಿ ಪ್ರದರ್ಶನ ಮಾಡಿ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಕಾರಣ ಇಷ್ಟೇ, ಏನು SC ST TSP ಹಣ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣಕ್ಕಾಗಿ ಬಜೆಟ್ನಲ್ಲಿ ಮೀಸಲಿಟ್ಟ ಹಣವನ್ನು ಜಾತಿ ಜನಸಂಖ್ಯೆಗೆ ಅನುಗುಣವಾಗಿ ಕೇಂದ್ರ ಯೋಜನಾ ಆಯೋಗದ ನಿರ್ದೇಶನದಂತೆ ಮೀಸಲಿಡಬೇಕು ಅಂತೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾದ್ಯಂತ ಹೋರಾಟ ಮಾಡಿದ ಪರಿಣಾಮ 2013ರಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ SC ST TSP ಉಪಕಾಯ್ದೆ ಜಾರಿಯಾಗಿದೆ. 13 ಆ ಕಾಯ್ದೆ ಏನು ಹೇಳುತ್ತೆ, ಏನು SC STಗಳಿಗೆ ಮೀಸಲಿಟ್ಟ ಹಣವನ್ನು ಅನ್ಯತಾ ಉದ್ದೇಶಗಳಿಗೆ ಬಳಕೆ ಮಾಡಬಾರ್ದು ಮತ್ತು ಅದೇ ವರ್ಷ ಅದನ್ನು ಖರ್ಚು ಮಾಡಬೇಕು. ಒಂದು ವೇಳೆ ಖರ್ಚು ಮಾಡಲಿಲ್ಲ ಅಂತಂದರೆ ಯಾವ ಇಲಾಖೆ ಮುಖ್ಯಸ್ಥ ಅಧಿಕಾರಿಗಳು ಖರ್ಚು ಮಾಡಲಿಲ್ವೋ ಅವರೇ ನೇರ ಹೊಣೆಗಾರರಾಗ್ತಾರೆ. ಅವ್ರ ಮೇಲೆ ಅಟ್ರಾಸಿಟಿ ದೂರನ್ನು ಕೂಡ ದಾಖಲು ಮಾಡಬೇಕು ಅಂತ ಕಾಯ್ದೆ ಅವಕಾಶ ಇದೆ. ಅನ್ಯತಾ ಬೇರೆ ಉದ್ದೇಶ ಬಳಸಲೇಬಾರದು ಅಂತ ಕಾಯ್ದೆ ಮಾಡಿದ ಸಿದ್ದರಾಮಯ್ಯನವರು ಅಲ್ಲಿಂದಲೇ ಒಂದು 70 ಕಾಲಮ್ ಸೃಷ್ಟಿ ಮಾಡಿ ಅದರಿಂದ ಈ ಅನ್ಯ ಉದ್ದೇಶಗಳಿಗೆ ಈ ಬ್ರಿಡ್ಜ್ ಕಟ್ಟಿಗೆ, ರಸ್ತೆಗೆ ಕಾಮಗಾರಿ, ಇನ್ನೇನು ವಾಟರ್ ಫಿಲ್ಟ್ರು ಇದು ಮಾಡ್ಕೊಳ್ಳಿಕ್ಕೆ ಬೇರೆ ಬೇರೆ ಉದ್ದೇಶಗಳೆಲ್ಲ ಸಾವಿರಾರು ಕೋಟಿ ಬಳಸ್ಕೊತಿದ್ರು. ನಾವು ಅವರು ಅಲ್ಲಿಂದ ಮಾಡಿದ ಹಿಂದಿನ ಅವಧಿಯಿಂದವರೆಗೂ ಕೂಡ BJP ಸರ್ಕಾರಕ್ಕೆ ಮತ್ತು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ರು ಕೂಡ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ವಿ. 70 ರದ್ದು ಮಾಡಿ ಕಳೆದ ಚುನಾವಣೆಯಲ್ಲಿ ನಾವು ಐಕ್ಯತಾ ಚಾಲಕ ಸಮಿತಿಯವರು ಬೆಂಗಳೂರಿನಲ್ಲಿ ಡಿಸೆಂಬರ್ 6ರಲ್ಲಿ ಚುನಾವಣೆ ಮುನ್ನ ಒಂದು ದೊಡ್ಡ ಸಮಾವೇಶವನ್ನು ಮಾಡಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿಗೆ ಮನವಿಯನ್ನು ಕೊಡ್ತೀವಿ. ಸಿದ್ದರಾಮಯ್ಯ ಜೊತೆಗೆ ಏನು ನೀವೇ ಮಾಡಿದಂಥ ಕಾಯ್ದೆ ನೀವೇ ಹಿಂಗೆ ದುರ್ಬಳಕೆ ಆಗ್ತಾ ಇದೆ, 70 ರದ್ದು ಮಾಡಬೇಕು. ಆಯ್ತು, ರದ್ದು ಮಾಡ್ತೀನಿ. PDCL ಕಾಯ್ದೆ ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ಇವತ್ತು ದುರ್ಬಲ ಆಗಿದೆ. PDCL ಕಾಯ್ದೆಗೆ ಅಷ್ಟು ಶಕ್ತಿ ಇಲ್ಲ. ಹಿಂದಿನ ಇದ್ದಂಥ ಕಾಯ್ದೆ ಮೂಲ ಸ್ವರೂಪ ಕಳೆದುಕೊಂಡಿದೆ. ಆ ಕಾಯ್ದೆಗೆ ತಿದ್ದುಪಡಿ ತರಬೇಕು. ಏನು ನಮ್ಮ ದಲಿತ ಭೂಸ್ವಾಮಿಗಳಿದ್ದಾರೆ ಆ ಭೂಮಿಯ ರಕ್ಷಣೆ ಮಾಡಬೇಕು, ಅದು ನೀವು ಕಾಯ್ದೆ ತಿದ್ದುಪಡಿ ತಂದು ಗೆಜೆಟ್ ನೋಟಿಸ್ ಕೊಡಿಸ್ಬೇಕು ಸರ್ಕಾರ ಬಂದರೆ ಅಂತ ಹೇಳ್ತೀವಿ. ಅದೂ ಆಯಿತು ಅಂತ. ಜೊತೆಗೆ ಬ್ಯಾಕ್ಲಾಗ್ ಹುದ್ದೆ ತುಂಬಬೇಕು ಮತ್ತು ಇನ್ನಿತರ ಹಲವಾರು ಸುಮಾರು 16 ಬೇಡಿಕೆಗಳನ್ನ ಇಟ್ಟು ಮನೆಯನ್ನು ಕೊಟ್ಟಿದ್ವಿ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರಿಗೆ. ಅದೆಲ್ಲನೂ ಈಡೇರಿಸ್ತೀವಿ ಅಂತ ಹೇಳಿದರು. ಆ ಒಂದು ಭರವಸೆ ಮೇರೆಗೆ ಎಲ್ಲ ದಲಿತ ಚಳವಳಿಗಳು ಒಟ್ಟಾಗಿ BJPಯನ್ನು ಹಿಂದುತ್ವವಾದಿ ಮತ್ತು ಸಂವಿಧಾನ ರಕ್ಷಣೆ ಮಾಡುವ ಉದ್ದೇಶದಲ್ಲಿ ಸಪೋರ್ಟ್ ಮಾಡಿದ್ವಿ. ಅಧಿಕಾರಕ್ಕೆ ಬಂತು. ಅಧಿಕಾರಕ್ಕೆ ಬಂದ ನಂತರ ನಾವು ಅಭಿನಂದನೆಯನ್ನು ಕೂಡ ಮಾಡಿದ್ವಿ. ಟೌನಲ್ಲಿ ರಾಜ್ಯ ಮಾಡ್ತೀವಿ. ಅಲ್ಲಿ ಘೋಷಣೆನ ಮಾಡೋದು 70 ಕಾಲಮ್ ರದ್ದು ಮಾಡ್ತೀನಿ, ರದ್ದು ಮಾಡೋದು. ರದ್ದು ಮಾಡಿದ್ಮೇಲೆ ನಮಗೆ ಖುಷಿ ಆಯಿತು. ಮಾತು ಕೊಟ್ಟಂತ ನಡ್ಕೊಂಡ್ರು ಸಿದ್ದರಾಮಯ್ಯವ್ರಂತ ಖುಷಿ ಆಯಿತು. ಮತ್ತೆ ನುಡಿದಂತೆ ನಡೆದಿದ್ದೇವೆ ಅಂತ ಹೇಳ್ತಾರೆ. ನಮಗೆ ಮಾತು ಕೊಟ್ಟು ನಮಗೆ ಮೋಸ ಮಾಡಿದ್ರಲ್ಲ ಸಿದ್ದರಾಮಯ್ಯವರೇ, ನಿಮ್ಮ ನಯವಂಚಕ ನೀತಿಯನ್ನು ನಾವು ಖಂಡಿಸಬಾರ್ದಾ, ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡಬಾರ್ದಾ ಅಂತ ತಮ್ಮ ಮೂಲಕ ಪ್ರಶ್ನೆ ಮಾಡ್ತೀವಿ. ನಮಗೆ ಸಾಕಾಯಿತು. ಮೊದಲನೇ ಅಲ್ಪಾವಧಿ
ಬಜೆಟ್ನಲ್ಲಿ 14,000 ಕೋಟಿಯನ್ನ ಗೆಜೆಟ್ ಇದು ಗ್ಯಾರಂಟಿ ಯೋಜನೆ ತಗೊಳ್ತಾರೆ. 2ನೇ ಬಜೆಟ್ನಲ್ಲಿ ಒಟ್ಟು ಟೋಟಲ್ 25,000 ಕೋಟಿಯನ್ನ ಗ್ಯಾರಂಟಿ ಯೋಜನೆ ಬಳಸ್ಕೊತಾರೆ. ಆಗ ನಾವು ಹೋರಾಟ ಮಾಡ್ತೀವಿ, ವಾಪಸ್ ಕೊಡಿ 70 ರದ್ದಾಗದೆ ಅಂತ ಕೇಳಿದ್ರೆ 7C ಅಂತ ಒಂದು ಕಾಲಮ್ ಮತ್ತೆ ಸೃಷ್ಟಿಯಾಯಿತು. 7C ಕಾಲಮ್ 70ಲಿ ಯಾವ ಅನ್ಯತಾ ಬೇರೆ ರೀತಿಗೆ ಬಳಸ್ಕೋಬಹುದು ಹಿಂಭಾಗದ ಮೂಲಕ, 7Cನೂ ಹಾಗೇನೆ ಹಿಂಭಾಗದ ಮೂಲಕ ತಗೊಂಡು 25,000 ಕೋಟಿಯನ್ನ ಗುಳುಂ ಮಾಡಿದ್ರು, ನಮ್ಗೆ ವಂಚಿಸಿದ್ರು. ಅದು ಆ ಕಾರಣಕ್ಕಾಗಿ ನಾವು ಒತ್ತಾಯ ಮಾಡಿದ್ದೇವೆ, ಪ್ರತಿಭಟನೆ ಮಾಡಿದ್ದೇವೆ, ಮನವಿ ಕೊಟ್ಟಿದ್ದು ಸಾಕಾಗಿದೆ. ನಮ್ಮ ಮನವಿಗೆ, ನಮ್ಮ ಹೋರಾಟಕ್ಕೆ ಸ್ಪಂದನೆ ಕೊಡಲಿಲ್ಲ, ಕಿಂಚಿಚ್ಚು ಬೆಲೆ ಕೊಡಲಿಲ್ಲ. ಅವರು ಚುನಾವಣೆ ಗಿಮಿಕ್, ನಮಗೆ ಚುನಾವಣೆ ಗಿಮಿಕ್ಕಲ್ಲಿ ದಲಿತರ ಓಟನ್ನು ಪಡೆಯೋದಕ್ಕೆ ಈ ಥರ ಸುಳ್ಳು ವಸಂತ ಕೊಟ್ಟಿದ್ದು ನಮಗೆ ಅನ್ನಿಸ್ತು, ಕೊಡಲಿಲ್ಲ. ಆ ಕಾರಣಕ್ಕಾಗಿ ನಾವು 25,000 ಕೋಟಿಯ ನಮ್ಮ ಹಣವನ್ನು ನೀವು ಗ್ಯಾರಂಟಿ ಯೋಜನೆ ಬಳಸ್ಕೊಂಡಿದ್ದೀರಿ, ಅದನ್ನು ನಮ್ಮ ಪರಿಶಿಷ್ಟ ಜಾತಿ ಕಲ್ಯಾಣ ನಿಧಿಗೆ ವಾಪಸ್ ಕೊಡಬೇಕು, 7C ಕಾಲಮನ್ನು ರದ್ದು ಮಾಡಬೇಕು ಅಂತ ಹೇಳಿ ಮನವಿ ಕೊಡದೇ ಅವರಿಗೆ ನಾವು ಕಪ್ಪಟ್ಟಿ ಪ್ರದರ್ಶನ ಮಾಡ್ತಾ ಇದ್ದೀವಿ. ಜೊತೆಗೆ ಪಿಟಿಷನ್ ಕಾಯ್ದೆ ಅದನ್ನು ಹೇಳಿದ್ರು ಮಾಡ್ತೀವಿ ಅಂತ, ಮಾಡಿಲ್ಲ, ಇನ್ನೂ ಮಾಡಿಲ್ಲ. ಜೊತೆಗೆ ಇವತ್ತು ಸುಮಾರು 75 ಲಕ್ಷ ಬ್ಯಾಕ್ಲಾಗ್ ಹುದ್ದೆ ಖಾಲಿ ಉಳ್ಕೊಂಡಿದ್ದಾರೆ. ಅದು ತುಂಬು ಪ್ರಯತ್ನ ಮಾಡ್ತಾ ಇಲ್ಲ, ಅದನ್ನು ತುಂಬಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೇವೆ. ಮತ್ತೆ ಇವತ್ತು ಸರ್ಕಾರಿ ಉದ್ಯಮಗಳು ಸೃಷ್ಟಿಯಾಗ್ತಾ ಇಲ್ಲ ರಾಜ್ಯದಲ್ಲಿ, ಖಾಸಗಿ ಸೆಕ್ಟರ್ ಉದ್ಯಮಗಳು ಸೃಷ್ಟಿಯಾಗ್ತಾ ಇದ್ದಾರೆ. ಅಲ್ಲಿ ಯಾವುದೇ ಮೀಸಲಾತಿ ಇಲ್ಲ, ಉದ್ಯೋಗ ಸಿಗ್ತಾ ಇಲ್ಲ. ನಮಗೆ ಸಿಗ್ತದೆ ಕಸ ಗುಡಿಸೋದು, ಸೆಕ್ಯೂರಿಟಿ ಕೆಲಸ ಸಿಗುತ್ತೆ. ನಾವು ಒತ್ತಾಯ ಮಾಡ್ತೇವೆ ಸರ್ಕಾರಕ್ಕೆ ಖಾಸಗಿ ಕ್ಷೇತ್ರದಲ್ಲಿ ಮೀಸಲಾತಿ ಜಾರಿ ಮಾಡಿ. ಜೊತೆಗೆ ಇವಾಗ ಸರ್ಕಾರಿ ಸೆಕ್ಟರ್ನಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಎಲ್ಲ ತುಂಬ್ತಾ ಇದ್ದಾರೆ. ಆ ಹೊರಗುತ್ತಿಗೆ ಆಧಾರದಲ್ಲಿ ಕೂಡ ನಾವು ಮೀಸಲಾತಿ ಜಾರಿ ಮಾಡಿ ನಮ್ಮ ನಿರುದ್ಯೋಗಿ ಯುವಕರಿಗೆ ಉದ್ಯಮ ಕೊಡಿ ಅಂತ ಒತ್ತಾಯ ಮಾಡ್ತೇವೆ. ಮತ್ತೊಂದು ಅಂಬೇಡ್ಕರ್, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಬಾಬು ಜಗಜೀವನ್ ರಾಮ್ ವಾಲ್ಮೀಕಿ ಅಭಿವೃದ್ಧಿ ನಿಗಮಗಳಲ್ಲಿ ಇವತ್ತು ಸಾಲ ಸೌಲಭ್ಯ ಕೊಡ್ತಾವೆ. ನಮ್ಮ ನಿರುದ್ಯೋಗಿ ಯುವಕರಿಗೆ, ಅಮಾಯಕ ಬಡ ರೈತರಿಗೆ ಮತ್ತು ಬಡ ಕೂಲಿ ಕಾರ್ಮಿಕರಿಗೆ ಒಂದು ಸಣ್ಣ ಸಹಾಯಧನ ಸಿಗ್ತದೆ. ಅದು ಕೇವಲ 50,000 ಸಬ್ಸಿಡಿ, 50,000 ಸಾಲ, ಅದು ಬ್ಯಾಂಕು ಕೊಡಲ್ಲ. ISB ಯೋಜನೆ ಅಡಿಯಲ್ಲಿ 5 ಲಕ್ಷ ಸಬ್ಸಿಡಿ, 10 ಲಕ್ಷ ಸಾಲ ಸಹಾಯಧನ, 20 ಲಕ್ಷವರೆಗೂ ಸಾಲ, ಅದಕ್ಕೆ 5 ಲಕ್ಷ ಸಬ್ಸಿಡಿ ನಿಯಮ ಇತ್ತು. ಸಿದ್ದರಾಮಯ್ಯನವರು ಆರ್ಥಿಕ ಗ್ಯಾರಂಟಿ ಯೋಜನೆ ಆದಮೇಲೆ 5 ಲಕ್ಷ ಸಬ್ಸಿಡಿ ಕೊಡೋ ಬದಲಾಗಿ 1 ಲಕ್ಷ, 2 ಲಕ್ಷ ಇಷ್ಟು ನಿಗದಿ ಮಾಡಿದ್ದಾರೆ. ಮ್ಯಾಕ್ಸಿಮಮ್ 2 ಲಕ್ಷ. ನೀವು 10 ಲಕ್ಷ ತಗೊಳ್ಳಿ, 20 ಲಕ್ಷ ತಗೊಳ್ಳಿ, ಈ ನಿಯಮ ಇದೆ. ಅದನ್ನ ಕೈ ಬಿಡಬೇಕು. ಸಾವಿರಾರು ಕೋಟಿ, ಇವತ್ತು 34,000 ಕೋಟಿ ನೀವು ಬಜೆಟ್ನಲ್ಲಿ ಮೀಸಲಿಡ್ತೀರಿ. ನಮ್ಮ ಜನರಿಗೆ, ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಸ್ವಲ್ಪ ಸಹಾಯಧನ ಕೊಡ್ತೀವಿ. ISB ಯೋಜನೆಯಲ್ಲಿ 1 ಕೋಟಿಗೆ ಸಾಲ ಗುರಿ ನಿಗದಿ ಮಾಡಬೇಕು. 50 ಲಕ್ಷ ಸಹಾಯಧನವನ್ನು ಮಂಜೂರು ಮಾಡಬೇಕು. ಅದನ್ನು ತುರ್ತಾಗಿ ಕ್ರಮವಹಿಸಬೇಕು ಅಂತ ಒತ್ತಾಯ ಮಾಡ್ತೇವೆ. ಮತ್ತೆ ಜೊತೆಗೆ ನೀವು